ಪ್ರದೀಪ್ ಸರ್, ನಿಮ್ಮ ಈ ಒಂದು ಏನು ಸಿಎಂ ವಿರುದ್ಧ ಒಂದಿಷ್ಟು ಏನು ಆರೋಪಗಳನ್ನು ಮಾಡಿ ದೂರು ಕೊಟ್ರಿ, ಎಲ್ಲ ಓಕೆ. ನೀವು ಒಂಥರ ಒಂದಿಷ್ಟು ಜನಗಳಿಗೆ ಹೀರೋ ಆದ್ರೆ, ಒಂದಿಷ್ಟು ಜನ ಆಪೋಸಿಟ್ ಇರ್ತಕ್ಕಂಥವ್ರಿಗೆ ದ್ವೇಷ ಕಟ್ಕೊಂಡ್ರಿ, ಓಕೆ. ನೀವು ಈ ಪ್ರಕರಣದಲ್ಲಿ ಏನು ಗುರ್ಸ್ಕೊಂಡ್ರಿ, ಅದಾದ ಮೇಲೆ ಯಾರಾದ್ರೂ ನಿಮಗೆ ಕರೆದು ಸೆಟ್ಲ್ಮೆಂಟ್ಗೆ ಕರೆದಿದ್ರ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಡೀತಾನೆ ಸಹಜವಾಗಿ ನಡೀತದೆ. ಯಾಕಂದ್ರೆ ಒಂದು ಎಕ್ಸಾಂಪಲ್, ಪೆನ್ಡ್ರೈವ್ ಪ್ರಕರಣದಲ್ಲಿ ಈ ತರದ ಆಗಿದ್ದು ಸಾಕಷ್ಟು ಸುದ್ದಿ ಆಯ್ತು. ಸೊ ನಿಮ್ಮನ್ನ ಯಾರಾದ್ರೂ ಕಾಂಗ್ರೆಸ್ನವರಾಗಿರುತ್ತೋ ಇತರ ಪಕ್ಷದವರು, ನಾಯಕರು, ಮುಖಂಡರು ಕರೆದು ಸೆಟ್ಲ್ಮೆಂಟ್ಗೆ ಮಾತಾಡಿದುಂಟಾ? ಸೆಟ್ಲ್ಮೆಂಟ್ ಆಗೋ ಪ್ರಶ್ನೆನೇ ಉದ್ಭವಿಸಲ್ಲ ಸರ್. ಇಲ್ಲಿ ಅದು ನಡೆದೂ ಇಲ್ಲ. ಸೆಟ್ಲ್ಮೆಂಟ್ ಆಗೋ ಪ್ರಶ್ನೆನೂ ಉದ್ಭವಿಸಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಚೆಂಡು ನ್ಯಾಯಾಲಯದ ಅಂಗಣದಲ್ಲಿದೆ. ಸೊ ಅದು ನ್ಯಾಯಾಲಯದ ಅಂಗಣದಿಂದ ಈಚೆ ಬರಕಲ್ಲ. ನನ್ನ ಕೈಲೇ ಇಲ್ಲ, ಅದು ನನ್ನ ಕೈಯನ್ನ ಮೀರಿ ಕೂಡ ಅಲ್ಲಿ ಹೋಗಿ ನಿಂತಿದೆ. ಸೊ ಹಂಗಾಗಿ ಇಲ್ಲಿ ಫೈಟ್ ಮಾಡದೆ ಹೊರತು ಯಾವುದೇ ಕಾರಣಕ್ಕೂ ನೋ ಕಾಂಪ್ರಮೈಸ್. ಆ ಪ್ರಶ್ನೆನೇ ಉದ್ಭವಿಸಲ್ಲ. ರಾಜಕೀಯ ಭವಿಷ್ಯಕ್ಕೋಸ್ಕರ ಏನಾದ್ರೂ ಮುಂದುವರೆದು ಈ ತರದ ರಿಸ್ಕ್ ತಗೊಂಡ್ರ ಪ್ರದೀಪ್ ಕುಮಾರ್? ಖಂಡಿತ ಇಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ರಾಜಕೀಯದಿಂದ ದೂರನೇ ಇರ್ತೀರ? ಅಲ್ಲ, ರಾಜಕೀಯದಿಂದ ದೂರ ಇರ್ತೀನಿ ಅಂತಲ್ಲ, ಇಂಥದ್ದನ್ನ ಮಾಡಿ ರಾಜಕೀಯ ಮಾಡ್ಬೇಕು ಅಂತಲ್ಲ. ಇದು ಈ ದೇಶದ ಸ್ವತ್ತು, ಈ ನಾಡಿನ ಸ್ವತ್ತು. ಅಲ್ಲಿ ಮೂಡಾದಲ್ಲಿ ಏನು ಈ ಆಸ್ತಿ ಹೋಯ್ತಲ್ಲ, ಅದು ಅಲ್ಲಿಯ ಮೂಡಾದಲ್ಲಿ ಇರ್ತಕ್ಕಂಥ ಮೆಂಬರ್ಗೆ ಸೇರ್ಬೇಕಾದಂತಹ ಆಸ್ತಿಗಳವು. ಆ 14 ಸೈಟು ಯಾರೋ ಒಬ್ಬ ಸೈಟ್ ಓನರ್ಗೆ ಸಿಗ್ಬೇಕಾದಂಥದ್ದು. ಒಬ್ಬ ಸೈಟು ಇಲ್ಲೇ ನಿರಾಶ್ರಿತ ಇರ್ತಲ್ಲ, ಅವನು ಸಿಗ್ಬೇಕಾದಂತ ಸೈಟ್ ಅನ್ನ ಕಬಳಿಸ್ಕೊಂಡಿರತಕ್ಕಂಥದ್ದು. ಇದು ನಮ್ಮೆಲ್ಲರ ದುಡ್ಡದು. ಬಹಳಷ್ಟು ಜನ ಬೇರೆ ಪಕ್ಷದ ಮುಖಂಡರು ಕೂಡ ಇಂತಹ ಹಗರಣಗಳಲ್ಲಿ ಇದಾವೆ. ಅದನ್ನು ಯಾಕೆ ಬಯಲ್ತಾರಲ್ಲ ನೀವು? ಖಂಡಿತ ನೋಡಿ, ಅದು ಆಗ್ಲೇಬೇಕು. ಅದ್ರ ವಿರುದ್ಧ ಇಲ್ಲ ನಾನು, ಅದು ಕೂಡ ಅವ್ರ ಪರನೂ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಆ ರೀತಿಯ ಮೋಸ, ವಂಚನೆ, ದ್ರೋಹ ಈ ನಾಡಿಗೆ ಅಥವಾ ಸಾರ್ವಜನಿಕರಿಗೆ ಆಗಿದ್ರೆ ಖಂಡಿತ ಕೊಡ್ಲಿ. ನಾನೇ ಕೊಡ್ತೀನಿ. ನನ್ ಕೈ ಕೊಡಿ, ಯಾವುದೇ ಡಾಕ್ಯುಮೆಂಟ್ಸ್ ಇದ್ದು ನಾನು ಕೊಡ್ತೀನಿ. ಒಂದಿಷ್ಟು ಪ್ರಕರಣಗಳು ಅಂತ್ಯಕ್ಕಂತ್ಯ ಪ್ರಕರಣದಲ್ಲಿ ಕೊಡ್ತಾ ಇದೀವಿ ನಾವು. ಒಂದಷ್ಟು ಕೊಡ್ತಾ ಇದೀರಿ, ಇನ್ನೂ ಒಂದಷ್ಟು ಪ್ರಕರಣಗಳ ಬಗ್ಗೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಹೇಗಿರುತ್ತೆ? ನಾನು ಯಾವುದೇ ಕಾರಣಕ್ಕೂ ಹಿಂದೆ ಬರೋ ಪ್ರಶ್ನೆ ಇಲ್ಲ. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಯ್ತೀವಿ. 100ಕ್ಕೆ 100 ಭಾಗ FIR ಆಗುತ್ತೆ. ಇನ್ನೊಂದಿಷ್ಟು ಜನ FIR ಹಾಕ್ಸ್ಕೊಳಕ್ ರೆಡಿ ಇದಾರ ಹಾಗಾದ್ರೆ ಪ್ರದೀಪ್ ಕುಮಾರ್ ಕೈಯಲ್ಲಿ? ಕಾದ್ ನೋಡಿ ಸರ್.